ಮೂರನೇ ಅಧ್ಯಾಯದ 15ನೇ ಶ್ಲೋಕ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಈ ಹಿಂದೆ ಭಗವಂತ ಜಗಚ್ಚಕ್ರ ಅದನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆಹಾರದಿಂದಾಗಿ ಸಕಲ ಜೀವ ವೈವಿಧ್ಯದ ಸೃಷ್ಟಿ, ಅಂದರೆ 84 ಲಕ್ಷ ಜೀವಿಗಳು ಹುಟ್ಟುವಂಥದ್ದು ಆಹಾರದಿಂದಾಗಿ. ಆ ಆಹಾರ ಹೇಗೆ ಹುಟ್ಟತ್ತೆ ಅಂತ ಹೇಳಿದ್ರೆ ಮಳೆ, ಪರ್ಜನ್ಯದಿಂದಾಗಿ ಆಹಾರದ ಸೃಷ್ಟಿ ಪರ್ಜನ್ಯ. ಅಥವಾ ಅಲ್ಲಿ ಇನ್ನೊಂದು ಅರ್ಥವೂ ಇದೆ, ಪರಜನ್ಯ. ಪರ ಅಂದ್ರೆ ಮತ್ತೊಬ್ಬರು ಅಂತ ಅರ್ಥ. ಮತ್ತೊಬ್ಬರು ಬದುಕಬೇಕು ಅಂತ ಆದ್ರೆ ಯಾವುದು ಬೇಕು? ಆಹಾರ ಬೇಕು. ಆ ಆಹಾರ ಯಾವುದರಿಂದ ಹುಟ್ಟುತ್ತದು? ಪರ್ಜನ್ಯ. ಪರಜನ್ಯ. ಪರ ಅಂದ್ರೆ ಮತ್ತೊಬ್ಬರಿಗೆ ಬೇಕಾದಂತ ಆಹಾರ, ಅದು ಯಾವುದರಿಂದ ಹುಟ್ಟುತ್ತದೋ ಅದು ಪರ್ಜನ್ಯ. ಅಂದ್ರೆ ಅರ್ಥ ಏನು? ಮಳೆ ಅಂತ ಅರ್ಥ. ಮಳೆಯಿಂದಾಗಿ ಆಹಾರದ ಉತ್ಪತ್ತಿ. ಆ ಮಳೆ ಹೇಗೆ ಹುಟ್ಟತ್ತೆ ಅಂತ ಹೇಳಿದ್ರೆ ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ, ನಾವು ಮಾಡುವಂತಹ ಯಜ್ಞಗಳಿಂದಾಗಿ ಮಳೆ ಉತ್ಪತ್ತಿಯಾಗತ್ತೆ. ಯಜ್ಞ ಹೇಗೆ ಹುಟ್ಟತ್ತೆ ಅಂತ ಹೇಳಿದ್ರೆ ಕರ್ಮ ಸಮುದ್ಭವ. ಯಜ್ಞ ಮಾಡ್ಲಿಕ್ಕೆ ಬೇಕಾಗಿರುವಂತ ಪ್ರಕ್ರಿಯೆಗಳು, ಆ ಎಲ್ಲಾ ಪ್ರಕ್ರಿಯೆಗಳಿಂದಾಗಿ ಸಕಲ ಸಾಮಗ್ರಿಗಳನ್ನ ಒಟ್ಟು ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಯಜ್ಞಾಂಗವಾಗಿರತಕ್ಕಂಥ ಕಾರ್ಯಗಳು, ಅದರಿಂದಾಗಿ ಏನಾಗತ್ತೆ? ಯಜ್ಞವು ನಿರ್ಮಾಣವಾಗತ್ತೆ. ಯಜ್ಞ ಕರ್ಮ ಸಮುದ್ಭವ. ಕರ್ಮ ಅಂದರೆ ಕ್ರಿಯೆ, ಪ್ರಕ್ರಿಯೆಗಳಿಂದಾಗಿ ಯಜ್ಞ ಎಂಬುದು ಹುಟ್ಟುತ್ತದೆ ಅಂತ ಆಯ್ತು. ಹಾಗಾದ್ರೆ ಕರ್ಮದಿಂದಾಗಿ ಯಜ್ಞ. ಆ ಕರ್ಮದ ಉತ್ಪತ್ತಿ ಹೇಗೆ ಅಂತ ಹೇಳಿದ್ರೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಕರ್ಮ ಎಂಬುವಂಥದ್ದು ಬ್ರಹ್ಮೋದ್ಭವ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತ. ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತನಿಂದಾಗಿ ಕರ್ಮ ಎಂಬುವಂಥದ್ದು ಹುಟ್ಟುವಂಥದ್ದು. ಕರ್ಮ ಬ್ರಹ್ಮೋದ್ಭವಂ. ಬ್ರಹ್ಮೋದ್ಭವ ಶಬ್ದಕ್ಕೆ, ಬ್ರಹ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಅವನಿಂದ ಉದ್ಭವವಾದದ್ದು ಸಕಲ ಮೂರು ರೀತಿ. ಒಂದು ಕಾಯಿಕ, ವಾಚಿಕ, ಮಾನಸಿಕ. ಕಾಯಿಕ ದೇಹದಿಂದ ಮಾಡುವಂತ ಕರ್ಮ. ವಾಚಿಕ ಮಾತಿನಿಂದ ಆಡತಕ್ಕಂಥ ಕರ್ಮ, ಮಾತನಾಡುವಂಥದ್ದು. ಇನ್ನೊಂದು ಮಾನಸಿಕ, ಮಾನಸಿಕವಾದ ಆಲೋಚನೆ. ಕರ್ಮ ಎಂಬುವಂಥದ್ದು ಮೂರು ರೀತಿಯಾದದ್ದು: ದೈಹಿಕ, ವಾಚಿಕ, ಮಾನಸಿಕ. ಕಾಯ ವಾಚ ಮನಸ, ಈ ಮೂರರಿಂದ ಮಾಡುವಂಥದ್ದಕ್ಕೆ ಕರ್ಮ. ಇದು ಮೂರರಿಂದ ನಾವೇನು ಪ್ರಕ್ರಿಯೆಗಳನ್ನ ಮಾಡ್ತೀವೋ ಅದು. ಒಂದು ಯಜ್ಞ ಆಗಬೇಕು ಅಂತ ಆದ್ರೆ ನಾವು ಯಜ್ಞ ಕರ್ಮೋದ್ಭವಂ ವಿದ್ಯೆ, ಅಲ್ಲಿ ನಾವು ವಿವರಣೆ ನೋಡೋದಾದ್ರೆ ಒಂದು ಯಜ್ಞ ನಡಿಬೇಕು ಅಂತ ಆದ್ರೆ ನಮ್ಮ ದೇಹ, ಕೈಕಾಲುಗಳು, ಇಡೀ ದೇಹ, ಇದನ್ನ ಬಳಸಿಕೊಂಡು ಅನೇಕ ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಕುಂಡ ರಚನೆ ಇರಬಹುದು, ಸ್ಥಂಡಿಲ ಮಂಡಲಾದಿಗಳ ರಚನೆ ಇರಬಹುದು, ಅಥವಾ ಹವನೀಯ ದ್ರವ್ಯಗಳನ್ನ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಂದ ತೆಗೆದುಕೊಂಡು ಬರುವಂತದ್ದು ಇರಬಹುದು. ಅದೆಲ್ಲವೂ ಕೂಡ ನಾವು ದೇಹದಿಂದ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಅಲ್ವಾ. ಇನ್ನು ವಾಚಿಕ, ಬಾಯಿಯಿಂದ ನಾವೇನ್ ಮಾಡ್ಬೇಕಾಗತ್ತೆ? ಮಂತ್ರವನ್ನ ಹೇಳಬೇಕಾಗತ್ತೆ. ಮಂತ್ರ ಹೇಳದೆ ಒಂದು ಯಾವುದೇ ರೀತಿಯಾಗಿರತಕ್ಕಂಥ ಯಜ್ಞ ನಡೆಯೋದಿಲ್ಲ. ಮಂತ್ರ ಹೇಳದೆ ಸುಮ್ಮನೆ ಕೂತ ಆಹುತಿ ಕೊಟ್ಟಿಗೆ ಅಂತ ಅದು ತಾಮಸ. ಅದು ಪರಿಪೂರ್ಣವಾದ ಯಜ್ಞ ಅಂತ ಆಗೋದಿಲ್ಲ, ಅದು ತಾಮಸ ಎಂಬುದಾಗತ್ತೆ. ಇನ್ನು ಕಾಯಿಕ, ವಾಚಿಕ, ಮಾನಸಿಕ. ಬರೀ ಬಾಯಲ್ಲಿ ಮಂತ್ರ ಹೇಳಿದ್ರೆ ಆಗೋದಿಲ್ಲ. ನಮ್ಮ ದೇಹ ಯಜ್ಞದ ಕುಂಡದ ಮುಂದೆ ಕೂತ್ಕೊಂಡು ಬಾಯಿಯಿಂದ ಮಂತ್ರ ಹೇಳಿದ ಮಾತ್ರಕ್ಕೆ ಯಜ್ಞ ಪರಿಪೂರ್ಣವಾಗೋದಿಲ್ಲ. ಎಂದು ಯಜ್ಞ ಪರಿಪೂರ್ಣವಾಗಬೇಕು ಅಂತ ಆದ್ರೆ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರಬೇಕು. ಹಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಅಂತ ಬರುವಂತ ಒಂದು ಮಾತು. ಅಂದ್ರೆ ಚಿತಾತ್ಮರಾಗಿ ಇಂದ್ರಿಯ ನಿಯಂತ್ರಣಗಳನ್ನು ಹೊಂದಿಕೊಂಡು ಪ್ರಸನ್ನ ಮನಸ್ಕತೆಯನ್ನು ಹೊಂದಿಕೊಂಡು ನಾವು ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಆ ಜಾಗದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳುವಿಕೆಯನ್ನು ಮಾಡಿದ್ರೆ ಮಾತ್ರ ಯಜ್ಞ ಪರಿಪೂರ್ಣವಾಗತ್ತೆ. ಮನಸ್ಸೆಲ್ಲೋ ಇಟ್ಟುಕೊಂಡು ನಾವು ಏನೋ ಒಂದಷ್ಟು ಬಾಯಲ್ಲಿ ಮಂತ್ರ ಹೇಳಿ ಆಹುತಿಯನ್ನು ಕೊಟ್ವಿ ಅಂತ ಆದ್ರೆ ಅದು
ಯಾವತ್ತು ಪರಿಪೂರ್ಣವಾದ ಯಜ್ಞ ಅಂತ ಆಗೋದಿಲ್ಲ. ಮತ್ತು ಎಲ್ಲಾ ಋತ್ವಿಜರು ಕೂಡ ಪ್ರಸನ್ನ ಮನಸ್ಸಿನಿಂದಾಗಿ ಅಲ್ಲಿ ಆಹುತಿಗಳನ್ನು ಕೊಡಬೇಕು, ಅಲ್ಲಿ ಭಾಗವಹಿಸಬೇಕು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ಒಂದು ಯಜ್ಞ ಎಂಬುವಂಥದ್ದು ಪರಿಪೂರ್ಣವಾಗತ್ತೆ. ಹಾಗಾಗಿ ಒಂದು ಯಜ್ಞ ಆಗ್ಬೇಕಾದ್ರೆ ನಮ್ಮ ದೇಹ ಬೇಕು, ನಮ್ಮ ಮಾತು ಬೇಕು, ನಮ್ಮ ಮನಸ್ಸು ಬೇಕು. ಮೂರೂ ಇದ್ದಾಗ ದೈಹಿಕ ಕರ್ಮ, ಮಾತಿನ ಕರ್ಮ, ಮನಸ್ಸಿನ ಕರ್ಮ ಇದೆಲ್ಲವೂ ಕೂಡ ಇದ್ರೆ ಮಾತ್ರ ಯಜ್ಞ ಎಂಬುವಂಥದ್ದು ಪರಿಪೂರ್ಣವಾಗುತ್ತೆ. ಹಾಗಾಗಿ ಕರ್ಮ ಸಮುದ್ಭವಂ, ಕರ್ಮದಿಂದ ಹುಟ್ಟುವಂಥದ್ದು ಯಜ್ಞ. ಆ ಕರ್ಮ ಹೇಗೆ ಉತ್ಪತ್ತಿ ಆಗತ್ತೆ ಅಂದ್ರೆ ಕರ್ಮ ಬ್ರಹ್ಮೋದ್ಭವಂ ಇತಿ. ಕರ್ಮ ಎಂಬುವಂಥದ್ದು ಬ್ರಹ್ಮ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನಿಂದ ಆಗುತ್ತದೆ ಎಂಬುದಾಗಿ ವಿಧಿ ತಿಳಿದುಕೋ. ಯಾಕಂದ್ರೆ ನೋಡಿ, ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಅನುಗ್ರಹವಿಲ್ಲದೇನೆ ಏನು ಕೂಡ ನ ಋತೆ ತತ್ಪ್ರೀಯತೆ ಕಿಂಚನಾರೇ ಮಹಾಮರ್ಕಂ ಮಾಧವನ್ ಚಿತ್ರಮರ್ಚ. ನಾವ್ ಹೇಳ್ತೀವಿ ನಿಶುಚೀದ ಗಣಪತೆ ಗಣೇಶು ತ್ವಾಮ ಆಹುರು ವಿಪ್ರಾತಮಂ ಕವೀನಾಂ ನ ಋತೆ ತತ್ಪ್ರೀಯತೆ ಕಿಂಚನಾರೇ ಮಹಾಮರ್ಕಂ ಮಾಧವನ್ ಚಿತ್ರಮರ್ಚ. ಭಗವಂತನನ್ನ ಸ್ತೋತ್ರ ಮಾಡ್ತಕ್ಕಂಥ ಮಂತ್ರ. ನರುತೆ ತ್ವತ್ಕ್ರಿಯತೆ, ನೀನಿಲ್ದೆ ಏನೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ತೇನವಿನ ತೃಣಮಪಿ ನ ಚಲತಿ. ಭಗವಂತ ಇಲ್ಲದೆ ಏನೂ ಆಗೋದಿಲ್ಲ. ನಾವು ದೇಹದಿಂದ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ, ಮಾತಿನಿಂದ ಮಂತ್ರ ಹೇಳಲಿಕ್ಕಾಗೋದಿಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡ್ಲಿಕ್ಕಾಗೋದಿಲ್ಲ. ಯಾವುದೇ ಮಾಡಬೇಕಾದ್ರೂ ಕೂಡ ಭಗವಂತ ಬೇಕು. ಹಾಗಾಗಿ ನಮಗೊಂದು ನಿತ್ಯದಲ್ಲೂ ಒಂದು ಅನುಸಂಧಾನ ಬೇಕು. ನಾಹಂ ಕರ್ತ ಹರಿಹಿ ಕರ್ತ. ನಾವೇನೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕೂಡ ನಾನು ಮಾಡದೆ ಎಂಬತಕ್ಕಂಥ ಅಹಂಕಾರ ಅದು ಅದು ನಮ್ಮ ಯಾರಿಗೂ ಇರಬಾರದು. ಭಗವಂತ ನಮ್ಮೊಳಗಿದ್ದು ಮಾಡಿಸಿದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ. ನಾನೇನೋ ಒಂದಷ್ಟು ದಾನ ಮಾಡಿದ್ರೆ, ಭೂದಾನ ಮಾಡಿದೆ, ಗೋದಾನ ಮಾಡಿದೆ, ಸುವರ್ಣ ದಾನ ಮಾಡಿದೆ, ದೇವರು ನಮಗೆ ಕೊಟ್ಟಿಲ್ಲ ಅಂದ್ರೆ ಏನ್ ದಾನ ಮಾಡ್ಲಿಕ್ಕಾಗತ್ತೆ? ದೇವರು ನಮಗೆ ಸಂಪತ್ತನ್ನ ಕೊಟ್ಟಿದ್ದಕ್ಕೆ ನಾವು ದಾನ ಮಾಡ್ಲಿಕ್ಕಾಯ್ತು ಅಲ್ವಾ? ನನ್ನ ಹತ್ರ ಏನೋ ಒಂದಷ್ಟು ಬೇಕಾದಷ್ಟು ದ್ರವ್ಯಗಳಿತ್ತು, ಒಂದಷ್ಟು ದವಸ ಧಾನ್ಯಗಳನ್ನ 10 ಜನರಿಗೆ ಕೊಟ್ಟೆ, ದೇವರು ಕೊಟ್ಟಿದ್ದ ಕೊಡ್ಲಿಕ್ಕಾಯ್ತು. ನನ್ನಲ್ಲಿ ಬೇಕಾದಷ್ಟು ಜ್ಞಾನ ಇದೆ, ನಾನು ಜ್ಞಾನದಾನ ಮಾಡಿದೆ, ದೇವರು ನನಗೆ ಬುದ್ಧಿ ಶಕ್ತಿಯನ್ನ ಕೊಟ್ಟದ್ದರಿಂದ ಜ್ಞಾನದಾನ ಮಾಡ್ಲಿಕ್ಕಾಯ್ತು. ಹಾಗಾಗಿ ನರತೆ ತ್ವತ್ಕ್ರಿಯತೆ ಎಂಬತಕ್ಕಂಥ ಅನುಸಂಧಾನ. ಭಗವಂತ ಇಲ್ಲದೇನೆ ಯಾವುದೂ ಕೂಡ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ, ನಡೆಯೋದೇ ಇಲ್ಲ. ಹಾಗಾಗಿ ಯಜ್ಞ ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ. ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ ಎಲ್ಲ ಕರ್ಮಗಳು ಕೂಡ ಬ್ರಹ್ಮೋದ್ಭವಂ, ಬ್ರಹ್ಮನಿಂದಾಗಿ ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತನಿಂದಾಗಿ ಆ ಯಜ್ಞ ಎಂಬುವಂಥದ್ದು, ಕರ್ಮ ಎಂಬುವಂಥ ಯಜ್ಞಕ್ಕೆ ಕಾರಣವಾಗಿರತಕ್ಕಂಥ ಕರ್ಮ ನಡೆಯುವಂಥದ್ದು ಬ್ರಹ್ಮೋದ್ಭವಂ ವಿದ್ಯೆ. ಹಾಗಾದ್ರೆ ಕರ್ಮ ಎಂಬುವಂಥದ್ದು ಭಗವಂತನಿಂದ ಹುಟ್ಟತ್ತಲ್ವಾ? ಹಾಗಾದ್ರೆ ಬ್ರಹ್ಮ ಹೇಗೆ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮ ಅವನು ಹುಟ್ಟೋದು ಅಂತಿಲ್ಲ. ಬ್ರಹ್ಮ ಏನೇ ಇದ್ರೂ ಕೂಡ ಇದ್ದಂತ ಬ್ರಹ್ಮ ಅಭಿವ್ಯಕ್ತನಾಗ್ತಾನೆ. ದೇವರು ಎಲ್ಲಾ ಕಡೆ ಇದ್ದಾನೆ, ದೇವರು ಯಾವಾಗಲೂ ಇದ್ದಾನೆ. ನಾವಿದ್ದಾಗಲೂ ದೇವರಿದ್ದಾನೆ, ನಾವಿಲ್ಲದಿದ್ದಾಗಲೂ ದೇವರಿದ್ದಾನೆ. ನಮ್ಮ ಒಳಗೂ ದೇವರಿದ್ದಾನೆ, ನಮ್ಮ ಹೊರಗೂ ದೇವರಿದ್ದಾನೆ. ಆದ್ರೆ ದೇವರನ್ನ ತಿಳಿಯೋದು ನಾವು ಹೇಗೆ ಅಂತ ಹೇಳಿದ್ರೆ ಅಕ್ಷರ ಸಮುದ್ಭವಂ, ಅಕ್ಷರದ ಮೂಲಕವಾಗಿ ಭಗವಂತ ಅಭಿವ್ಯಕ್ತನಾಗ್ತಾನೆ. ನೋಡಿ, ಸಮುದ್ಭವ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಕ್ಕ ಲೌಕಿಕ ದೃಷ್ಟಾಂತ ಕೊಡೋದಾದ್ರೆ, ನಿಮ್ಮ ಮನೆಯ ಒಂದು ಕತ್ತಲ ಕೋಣೆ, ಅಲ್ಲಿ ಏನೇನೋ ವಸ್ತುಗಳನ್ನ ಇಟ್ಟಿದ್ದೀರಾ. ಅಲ್ಲಿ ಕತ್ತಲ ಕೋಣೆ, ವಸ್ತುಗಳೆಲ್ಲವೂ ಕೂಡ ಇದೆ ಅಂತ ನಿಮ್ಗೆ ಗೊತ್ತು, ಆದ್ರೆ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ. ಸರಿಯಾಗಿ ಹೋಗಿ ಬೇಕಾದ ಒಂದು ವಸ್ತುವನ್ನ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ. ಅದೇ ಒಂದು ವೇಳೆ ನೀವೇನಾದ್ರೂ ಅಲ್ಲಿಗೆ ಲೈಟ್ ಹಾಕಿದ್ರೆ, ಜ್ಯೋತಿಯನ್ನ ಬೆಳಗಿಸಿದ್ರೆ ಇದ್ದಂತ ವಸ್ತುಗಳೆಲ್ಲವೂ ಕೂಡ ನೀವು ಉಪಯೋಗಿಸಿಕೊಳ್ಬಹುದು. ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಬಹುದು ಅಲ್ವಾ? ಅಂದ್ರೆ ಬೆಳಕಿನಿಂದ ವಸ್ತುಗಳು ಹುಟ್ಟುತ್ತಾ ಇಲ್ಲ. ಯಾವ ವಸ್ತುವು ಕೂಡ ನಾವು ಬೆಳಗಿಸಿದ ಬೆಳಕಿನಿಂದಾಗಿ ದೀಪದಿಂದ ಹುಟ್ಟಿದ್ದಲ್ಲ. ದೀಪದಿಂದ ಏನಾಯ್ತು, ಆ ಕತ್ತಲ ಕೋಣೆಯಲ್ಲಿ ಈಗಾಗಲೇ ಇದ್ದಂತ ವಸ್ತುಗಳೆಲ್ಲವೂ ಕೂಡ ಪ್ರಕಟವಾಯಿತು ಅಲ್ವಾ? ಇದ್ದದ್ದು ಕಾಣಿಸಿಕೊಳ್ತು. ಹಾಗೆ ಭಗವಂತ ಎಲ್ಲಾ ಕಡೆ ಯಾವಾಗಲೂ ಎಲ್ಲಾ ಕಡೆ ಇದ್ದಾನೆ ದೇವರು. ಆದ್ರೆ ಅವನು ನಮಗೆ ಕಾಣಬೇಕು, ಅಜ್ಞಾತವಾಗಿದ್ದಾನೆ, ನಮಗೆ ಕಾಣದಂತೆ ದೇವರಿದ್ದಾನೆ. ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಎಂಬ ಭಾಗವತ ಹೇಳುವಂತೆ ನಮ್ಮೆಲ್ಲರ ಒಳಗೂ ಭಗವಂತ ಇದ್ದಾನೆ. ಆದ್ರೆ ಕಾಣ್ಲಿಕ್ಕಾಗ್ತಾ ಇಲ್ಲ. ಕಾಣಬೇಕಾದ್ರೆ ನಮಗೊಂದು ಬೆಳಕು ಬೇಕು. ಆ ಬೆಳಕು ಯಾವುದು? ಅಕ್ಷರವೆಂಬತಕ್ಕಂಥ ಒಂದು ಬೆಳಕು. ಅಕ್ಷರ ಅಂದರೆ ವೇದಾಕ್ಷರಗಳು, ಪುರಾಣದ ಅಕ್ಷರಗಳು, ವೇದ ಮಂತ್ರಗಳು, ಪುರಾಣಗಳು, ಉಪನಿಷತ್ತುಗಳು, ಅನೇಕ ಪುರಾಣದ ಕಥೆಗಳು, ಇದೆಲ್ಲದರ ಮೂಲಕವಾಗಿ ನಾವು ದೇವರನ್ನ ತಿಳಿಲಿಕ್ಕಾಗತ್ತೆ. ಹಾಗಾಗಿ ಬ್ರಹ್ಮ ಅಕ್ಷರ ಸಮುದ್ಭವಂ, ಆ ಗುಣಪರಿಪೂರ್ಣನಾಗಿರ್ತಕ್ಕಂಥ ಬ್ರಹ್ಮ ಹೇಗೆ ಅವನನ್ನು ನಾವು ಹೇಗೆ ತಿಳಿಲಿಕ್ಕಾಗತ್ತೆ? ಅವನನ್ನು ಕಾಣೋದು ಹೇಗೆ? ಕರ್ಮವನ್ನ, ಕಾಯಿಕ, ವಾಚಿಕ, ಮಾನಸಿಕವಾದ ಸಕಲ ಕರ್ಮಗಳನ್ನು ಕೂಡ ಮಾಡಿಸುವಂತ ಭಗವಂತ, ಅವನನ್ನ ತಿಳಿಲಿಕ್ಕೆ ಇರತಕ್ಕಂಥ ಒಂದೇ ಒಂದು ಮಾರ್ಗ ಅಂದ್ರೆ ಅಕ್ಷರ ಸಮುದ್ಭವ. ಅಕ್ಷರ ಅಂತ ಹೇಳಿದ್ರೆ
ವೇದಾಕ್ಷರಗಳು, ಪುರಾಣದ ವೇದದ ಅರ್ಥದ ರೂಪದಲ್ಲಿ ಇರತಕ್ಕಂಥ ಪುರಾಣದ ಅಕ್ಷರಗಳು, ವೇದಾರ್ಥ ನಿರ್ಣಾಯಕವಾಗಿರತಕ್ಕಂಥ ಬ್ರಹ್ಮಸೂತ್ರಗಳೆಂಬ ಅಕ್ಷರಗಳು, ಹಿರಿಯರ ಮಾತೆಂಬ ಅಕ್ಷರಗಳು, ಎಲ್ಲಾ ಅಕ್ಷರಗಳ ಮೂಲಕವಾಗಿ ನಾವು ಭಗವಂತನನ್ನ ತಿಳಿದುಕೊಳ್ಳಬಹುದು. ಇದು ಪುರಾಣದ ಮಾತು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನವನ ಅಸಂಶಯ ಅಂತ. ನಾವು ಎಷ್ಟು ಆ ವೇದಾಕ್ಷರಗಳನ್ನ ಹೇಳ್ತೀವೋ ಅಷ್ಟು ನಾವು ಭಗವಂತನ ನಾಮಗಳನ್ನ ಹೇಳಿದಂತೆ. ಅಂದ್ರೆ ಪ್ರತಿಯೊಂದು ವೇದದ ಅಕ್ಷರ, ವರ್ಣ, ವೇದ ವರ್ಣ, ವೇದ ಪದ, ವೇದ ವಾಕ್ಯ, ವೇದದ ಉದಾತ್ತ ಅನುದಾತ್ತ ಸ್ವರಿತ ಎಲ್ಲಾ ವರ್ಣಗಳು, ವಾಕ್ಯಗಳು, ಉದಾತ್ತ ಅನುದಾತ್ತಾದಿ ಸ್ವರಗಳು ಇದೆಲ್ಲವೂ ಕೂಡ ಭಗವಂತನನ್ನೇ ಹೇಳತಕ್ಕಂಥದ್ದಾಗಿದೆ. ಹಾಗಾಗಿ ಅಕ್ಷರಗಳ ಮೂಲಕವಾಗಿ ನಾವು ಬ್ರಹ್ಮನನ್ನ ತಿಳಿದುಕೊಳ್ಳಬಹುದು. ಹಾಗಾಗಿ ದೇವರನ್ನ ತಿಳಿಬೇಕಾದ್ರೆ ಏನ್ ಮಾಡಬೇಕು? ಅಕ್ಷರಗಳನ್ನ ಅಧ್ಯಯನ ಮಾಡಬೇಕು. ಅಕ್ಷರಗಳು ಅಂತ ಹೇಳಿದ್ರೆ ನಿತ್ಯವಾದ ವೇದ ಮಂತ್ರಗಳು, ವೇದದ ಅರ್ಥರೂಪದಲ್ಲಿ ಇರತಕ್ಕಂಥ ಪುರಾಣ ವಾಕ್ಯಗಳು, ವೇದದ ಅರ್ಥವನ್ನ ಹೇಗೆ ಮಾಡಬೇಕು ಅಂತ ಇರುವಂತಹ ಬ್ರಹ್ಮಸೂತ್ರಗಳು ಮತ್ತು ವೇದಾಂತ ಎಂಬುದಾಗಿ ಕರೆಸಿಕೊಂಡಂತಹ ಉಪನಿಷತ್ತುಗಳು, ಇದೆಲ್ಲಾ ಇವುಗಳ ಅಧ್ಯಯನದಿಂದಾಗಿ ನಾವು ದೇವರನ್ನ ತಿಳಿದುಕೊಳ್ಳಬಹುದಾಗಿದೆ. ವೇದ ಅಕ್ಷರ ಸಮುದ್ರವಂ. ಅಕ್ಷರ ಅಂದ್ರೆ ಕ್ರಮಬದ್ಧವಾಗಿರತಕ್ಕಂಥ ವರ್ಣ ಅಕ್ಷರ. ಯಾಕಂದ್ರೆ ನೋಡಿ, ಅಕ್ಷರ ಸಮುದ್ಭವ ಅಂತಿದೆ, ಅಲ್ಲೊಂದು ಒಳ್ಳೆ ಸ್ವಾರಸ್ಯ ಇದೆ. ಇಡೀ ನಮ್ಮ ವಾಂಗ್ಮಯ ಪ್ರಪಂಚ ಅಂತ ಏನಿದೆ, ವಾಂಗ್ಮಯ ಪ್ರಪಂಚ, ಮಾತುಗಳು, ಸಾಹಿತ್ಯಗಳು, ಕೃತಿಗಳು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಇದೆಲ್ಲವನ್ನು ಸೇರಿ ನಾವೇನ್ ಕರಿತೀವಿ? ವಾಂಗ್ಮಯ ಪ್ರಪಂಚ ಅಂತ ಕರೆಯೋದು. ಈ ವಾಂಗ್ಮಯ ಪ್ರಪಂಚಕ್ಕೆ ಮೂಲವಾಗಿರುವಂತದ್ದು ಯಾವುದು ಅಂದ್ರೆ ಓಂಕಾರ. ಅದೊಂದು ಅಕ್ಷರ. ಓಂಕಾರದಲ್ಲಿ ಓಂಕಾರ, ಅಕಾರ, ಉಕಾರ, ಮಕಾರ, ಮೂರಕ್ಷರ ಓಂಕಾರದಲ್ಲಿ. ಮೇಲ್ನೋಟಕ್ಕೆ ಮೂರೇ ಅನ್ಸತ್ತೆ. ಆ ಉ ಓ ಪ್ಲಸ್ ಮ ಓಂ ಅಂತ ಆಗತ್ತೆ. ಎಲ್ಲ ವರ್ಣರಾಶಿಗಳಿಗೆ ಮೂಲವಾಗಿರುವಂತದ್ದು ಯಾವುದು? ಓಂಕಾರ. ಓಂಕಾರದಲ್ಲಿ ವಸ್ತುತಃ ಮೂರೇ ಅಕ್ಷರ ಅಲ್ಲ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬುದಾಗಿ ಓಂಕಾರದಲ್ಲಿ ಒಟ್ಟು 8 ಅಕ್ಷರಗಳು. ಆ ಓಂಕಾರದಿಂದಾಗಿ ಬೇರೆ 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 ಮಂತ್ರಗಳು, ಈ 51 ವರ್ಣಗಳು, 51 ವರ್ಣ ಅಂದ್ರೆ ಸಂಸ್ಕೃತದಲ್ಲಿ, ಅದರಲ್ಲೂ ಮಧ್ವಾಚಾರ್ಯರ ಪ್ರಕಾರವಾಗಿ ಇವತ್ತು 51 ವರ್ಣ. ಅ ಆ ಇ ಈ ಉ ಉ ರು ರು ಋ ಅಲ್ಲೇನೊಂದು ಋ ಅಂತ ಏನೋ ದೀರ್ಘ ಇದೆ, ಮತ್ತು ಕ್ಷ ಎಂಬತಕ್ಕಂಥ ಒಂದು ವರ್ಣ. ಇದೆಲ್ಲವನ್ನು ಕೂಡ ಸೇರಿಸಿಕೊಂಡಾಗ ಏನಾಗುತ್ತೆ? 51 ವರ್ಣ ಆಗತ್ತೆ. ನಮ್ಮ ಬೇರೆ ಲೌಕಿಕ ಪುಸ್ತಕಗಳಲ್ಲಾಗಬೇಕಾದ್ರೆ ಸಂಸ್ಕೃತದಲ್ಲಿ 49 ವರ್ಣ ಅಂತ ಹೇಳ್ತಾರೆ. ದೀರ್ಘ ಋ ಇಲ್ಲ, ಕ್ಷ ಅನ್ನೋದು ಪ್ರತ್ಯೇಕವಾದ ವರ್ಣ ಅಲ್ಲ. ಹಾಗಾಗಿ 49. ಅಂತೂ ಒಟ್ಟು ಏನು ವರ್ಣಗಳಿದ್ದಾವೆ ಅದೆಲ್ಲವೂ ಕೂಡ ಯಾವುದರಿಂದ ಅಭಿವ್ಯಕ್ತವಾಗಿರುವಂತದ್ದು? ಅಭಿವ್ಯಕ್ತ ಅಂದ್ರೆ ಹುಟ್ಟೋದಲ್ಲ, ಇದ್ದದ್ದು ಪ್ರಕಟವಾಗುವುದು. ಓಂಕಾರದಿಂದ ಪ್ರಕಟವಾಗತ್ತೆ. ಆ ಎಲ್ಲ ವರ್ಣಮಾಲೆ 51 ಅಥವಾ 49 ಅಕ್ಷರಗಳಿಂದಾಗಿ ಪುರುಷ ಸೂಕ್ತ, ಪುರುಷ ಸೂಕ್ತದಿಂದಾಗಿ ಸಕಲ ವೇದಗಳು, ಸಕಲ ವೇದಗಳ ವ್ಯಾಖ್ಯಾನವೇ ಪುರಾಣಗಳು. ಹೀಗೆ ಎಲ್ಲಾ ವರ್ಣಗಳು ಕೂಡ ಅಕ್ಷರದಿಂದ, ಓಂಕಾರ ಎಂಬತಕ್ಕಂಥ ಅಕ್ಷರದಿಂದಾಗಿ ಅಭಿವ್ಯಕ್ತವಾಗಿರುವಂಥದ್ದು. ಕ್ರಮಬದ್ಧವಾದ ವರ್ಣ ಇದೆಲ್ಲ ಕೂಡ ಉತ್ಪತ್ತಿಯಾಗಿರುವುದೆಲ್ಲಿಂದ? ಇದೆಲ್ಲವರಿಂದಾಗಿ ನಾವು ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು. ಇನ್ನೊಂದು ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ, ಅಕ್ಷರ ಅಂತ ಹೇಳಿದ್ರೆ ಅದು ಕೇವಲ ಸುಮ್ಮನೆ ಒಂದು ವರ್ಣ ಅಂತಲ್ಲ. ಅಕ್ಷರ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ನ ಕ್ಷರ ಇತಿ ಕ್ಷರ, ನ ಕ್ಷರ ಅಕ್ಷರ. ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶ ಆಗೋದಿಲ್ವೋ ಅದು ಅಕ್ಷರ. ನಾಶ ಆಗದೆ ಇದ್ದಂಥದ್ದು ಅಕ್ಷರ. ಅಂದ್ರೆ ಏನು ವರ್ಣಗಳ ಸಮುದಾಯ ಇದೆ, ವೇದಗಳಿದ್ದಾವೆ, ವರ್ಣಗಳ ಸಮುದಾಯವೇ ವೇದ, ಅದು ಯಾವುದಕ್ಕೂ ನಾಶ ಇಲ್ಲ. ಅಂದ್ರೆ ಹೇಗೆ ಭಗವಂತ ನಿತ್ಯನೋ, ಭಗವಂತನನ್ನ ಕೊಂಡಾಡುವಂತಹ ವೇದಗಳೆಲ್ಲವೂ ಕೂಡ ನಿತ್ಯವಾದದ್ದು. ನೋಡಿ, ಈಗ ಮಹಾಭಾರತ ಬರೆದದ್ಯಾರು? ವೇದವ್ಯಾಸ ದೇವರು. 18 ಪುರಾಣಗಳನ್ನ ಬರೆದಿದ್ಯಾರು? ವೇದವ್ಯಾಸ ದೇವರು ಅಲ್ವಾ? ರಾಮಾಯಣ ಬರೆದಿದ್ಯಾರು? ವಾಲ್ಮೀಕಿ ಮಹರ್ಷಿಗಳು. ಮನುಸ್ಮೃತಿಯನ್ನ ಬರೆದಿದ್ಯಾರು? ಋಷಿಗಳಾಗಿರ್ತಕ್ಕಂಥ ಮನುಗಳು. ಹೀಗೆ ಒಂದೊಂದು ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥವ್ರು ಒಬ್ಬೊಬ್ಬರು ವ್ಯಕ್ತಿಗಳು ಅಂತಿದ್ದಾರೆ. ಶಾಕುಂತಲ ಬರೆದಿದ್ಯಾರು? ಕಾಳಿದಾಸ. ಈ ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ಕರ್ತೃಗಳು, ಅದನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತಿದ್ದಾರೆ. ಆದರೆ ವೇದವನ್ನ ರಚನೆ ಮಾಡಿದ್ಯಾರು? ಯಾರೂ ಇಲ್ಲ. ವೇದ ಅನಾದಿ ನಿತ್ಯ. ಹೇಗೆ ಲಕ್ಷ್ಮೀನಾರಾಯಣ ದೇವರು ಅನಾದಿ ನಿತ್ಯರು. ಅನಾದಿ ನಿತ್ಯ ಅಂದ್ರೆ
ಅವರಿಗೆ ಆದಿ ಫ್ರಮ್ ದ ಬಿಗಿನಿಂಗ್, ಇವತ್ತು ಹುಟ್ಟಿದ್ರು ಅಂತಿಲ್ಲ, ಯಾವಾಗ್ಲೂ ಇರುವವರು. ಇಂಥ ದಿವಸ ಅವ್ರು ಇಲ್ಲ ಅಂತ ಅದು ಇಲ್ಲ, ಯಾವಾಗಲೂ ಇರತಕ್ಕಂಥವರು ಲಕ್ಷ್ಮೀನಾರಾಯಣ ದೇವರು. ಅದರಂತೆ ಅವರನ್ನ ಸ್ತೋತ್ರ ಮಾಡತಕ್ಕಂಥ ವೇದ ಮಂತ್ರಗಳು ಕೂಡ ಯಾವತ್ತೂ ಇರುವಂತವುಗಳು, ಅದನ್ನು ಯಾರೂ ಬರೆದಿಲ್ಲ. ಕೆಲವು ಸಂದೇಹ ಬರಬಹುದು, ಅಲ್ಲ ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಕೊಟ್ಟವರು ಅಂತ ಹೇಳ್ತೀವಲ್ಲ ಅಂತ ಹೇಳಿದ್ರೆ, ಅವರು ಇಲ್ಲದ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಕೊಟ್ಟದ್ದಲ್ಲ. ವಿಶ್ವಾಮಿತ್ರರು ಮೊದಲು ಕ್ಷತ್ರಿಯರಾಗಿದ್ದರು, ತದನಂತರದಲ್ಲಿ ಬ್ರಹ್ಮರ್ಷಿಗಳಾಗಿ ಅವರು ತಪಸ್ಸನ್ನ ಮಾಡಿ ಆ ತಪಶಕ್ತಿಯಿಂದಾಗಿ ಈಗಾಗಲೇ ಇದ್ದಂತಹ ಗಾಯತ್ರಿ ಮಂತ್ರವನ್ನ ಕಂಡುಕೊಂಡದ್ದು ಹೊರತು ಹೊಸದಾಗಿ ಸೃಷ್ಟಿ ಮಾಡಿ ಜಗತ್ತಿಗೆ ಕೊಟ್ಟದ್ದಲ್ಲ ಅವರು. ಹಾಗೆ ಯಾವುದೇ ವೇದ ಮಂತ್ರ ಆಗಲಿ, ನಾವು ಪ್ರತಿಯೊಂದು ವೇದ ಮಂತ್ರಗಳನ್ನು ಹೇಳಬೇಕಾದ್ರೂ ಕೂಡ ಆ ವೇದ ಮಂತ್ರಕ್ಕೆ ಇಂತಹ ಋಷಿ ಎಂಬುದಾಗಿ ಋಷಿಗಳ ಹೆಸರನ್ನು ಹೇಳ್ತೇವೆ. ಯಾವ ಋಷಿಯೂ ಕೂಡ ವೇದ ಮಂತ್ರವನ್ನ ರಚನೆ ಮಾಡಿದ್ದಲ್ಲ, ಈಗಾಗಲೇ ಜಗತ್ತಿನಲ್ಲಿ ಇದ್ದಂತಹ ವೇದ ಏನು ಇದ್ದಾರೆ ಅದನ್ನ ಅವರು ಸಾಧನೆಯಿಂದ ಕಂಡುಕೊಂಡು ಅದನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಹೊರತು ಯಾವುದನ್ನು ಕೂಡ ಅವರು ಸೃಷ್ಟಿ ಮಾಡಿರುವಂತದ್ದಲ್ಲ. ಹಾಗಾಗಿ ಅಕ್ಷರ ಅಂತ ಹೇಳಿದ್ರೆ ನಾಶ ಇಲ್ಲದೆ ಇರುವಂತದ್ದು ಅಂತ ಅರ್ಥ. ನಾಶ ಇಲ್ಲದೆ ಇರತಕ್ಕಂಥ ವರ್ಣ ಸಮುದಾಯ. ವಾಯ್ಸ್ ಬ್ರೇಕ್ ಆಗಿದೆ ಆಚಾರ್ಯ. ನಾಶ ಇಲ್ಲದೆ ಇರತಕ್ಕಂತ ಒಂದು ವರ್ಣ ಸಮುದಾಯ ಅಂತ ಹೇಳಿದ್ರೆ ವೇದ ಮತ್ತು ವೇದದ ಅರ್ಥವನ್ನ ಹೇಳತಕ್ಕಂಥ ಮಹಾಭಾರತಾದಿಗಳು. ಇದರ ಮೂಲಕವಾಗಿ ನಾವು ಬ್ರಹ್ಮನನ್ನ ತಿಳಿದುಕೊಳ್ಳಬಹುದಾಗಿದೆ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಹಾಗಾಗಿ ಏನ್ ಹೇಳ್ದಂಗಾಯ್ತು ಅಂತ ಹೇಳಿದ್ರೆ, ಒಟ್ಟು ಈ ಜಗಚ್ಚಕ್ರವನ್ನ ನಿರೂಪಣೆ ಮಾಡುವ ಮೂಲಕ ಏನ್ ಹೇಳ್ದಂಗಾಯ್ತು, ದೇವರೆಲ್ಲಿದ್ದಾನೆ? ಸರ್ವಗತ ಬ್ರಹ್ಮ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು? ಗುಣಪರಿಪೂರ್ಣನಾದಂತ ಭಗವಂತ. ಆ ಬ್ರಹ್ಮ ಸರ್ವಗತ. ಸರ್ವಗತ ಅಂದ್ರೆ ಅರ್ಥ ಏನು? ಎಲ್ಲಾ ಕಡೆ ದೇವರಿದ್ದಾನೆ. ದೇವರು ಇಂಥ ಕಡೆ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ದೇವರು ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ಭಗವಂತ ಏನ ಸರ್ವಗತನಾಗಿರ್ತಕ್ಕಂಥ ಬ್ರಹ್ಮ. ಸರ್ವಗತನಾಗಿರ್ತಕ್ಕಂಥ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಯಜ್ಞದಲ್ಲಿ ನಿತ್ಯಂ ಪ್ರತಿಷ್ಠಿತ, ಯಾವಾಗಲೂ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ. ಅಂದ್ರೆ ನೋಡಿ, ನಿಮ್ಮ ಮುಂದೆ ಒಂದು ಪುಸ್ತಕ ಇದೆ, ಅಥವಾ ನೀವು ಚೇರ್ ಮೇಲೆ ಕೂತಿರ್ಬೋದು, ನಿಮ್ಮ ಎದುರುಗಡೆ ಟೇಬಲ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು. ಅಲ್ಲೆಲ್ಲಾ ಕಡೆ ದೇವರಿದ್ದಾನೆ. ಅಲ್ಲಿ ನೀವು ದೇವರನ್ನ ಕಂಡು ನಮಸ್ಕಾರ ಮಾಡ್ತೀರಾ? ದೇವರು ಅನ್ನೋ ಭಾವನೆ ನಿಮಗೆ ಹುಟ್ಟತ್ತಾ? ಇಲ್ಲ. ಅದೇ ಒಂದು ಯಜ್ಞಕುಂಡದಲ್ಲಿ ಹೋಮ ನಡೀತಾ ಇದೆ ಅಲ್ವಾ, ಅಲ್ಲಿ ನೋಡಿದಾಗ ನಿಮಗೆ ಇಲ್ಲೊಂದು ಭಗವಂತನ ಸನ್ನಿಧಾನ ಇದೆ ಅಂತ ಅನ್ನಿಸಿ ನಮಸ್ಕಾರ ಮಾಡ್ತೀರೋ ಇಲ್ವೋ? ಖಂಡಿತವಾಗಿ ನಾವೆಲ್ಲ ನಮಸ್ಕಾರ ಮಾಡ್ತೀವಿ. ಯಾಕೆ? ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಮಗೆ ಅನಿಸುತ್ತೆ. ಅಂದ್ರೆ ಎಲ್ಲಾ ಕಡೆ ದೇವರಿದ್ದಾನೆ. ಅಂದ್ರೆ ಎಲ್ಲಾ ಕಡೆ ಇರುವಂತ ದೇವರನ್ನ ಕಾಣುವ ಸಾಮರ್ಥ್ಯ, ಅನುಸಂಧಾನ ಮಾಡತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಷ್ಟೇ. ಹಾಗಾಗಿ ಭಗವತ್ ತತ್ವ ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ. ಅವನು ಸರ್ವಗತ, ಎಲ್ಲಾ ಕಡೆ ಇದ್ದಾನೆ. ಸರ್ವಗತ ಶಬ್ದಕ್ಕೆ ಅರ್ಥ ಏನು? ಸರ್ವತ್ರಗತ, ಸರ್ವೇಶುಗತ ಅಂತ ಅರ್ಥ. ಸರ್ವತ್ರ ಎಲ್ಲಾ ಕಡೆ ಇದ್ದಾನೆ. ಸರ್ವೇಶುಗತ, ಎಲ್ಲರಲ್ಲೂ ಇದ್ದಾನೆ. ಮುಂದೆ ಕೃಷ್ಣನೇ ಇದಕ್ಕೆ ಅರ್ಥ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ. ವಿದ್ಯಾವಿನಯ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣ, ಒಂದು ಹಸು ಇರಬಹುದು, ಒಂದು ಆನೆ ಇರಬಹುದು, ಒಂದು ಕುದುರೆ ಇರಬಹುದು, ಒಂದು ನಾಯಿ ಇರಬಹುದು, ಒಂದು ಚಂಡಾಲ ಇರಬಹುದು, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ಹಾಗಾಗಿ ಭಗವಂತ ಅನ್ನೋನೇನಿದ್ದಾನೆ ಸರ್ವತ್ರ ಗತ, ಎಲ್ಲ ಕಡೆ ಇದ್ದಾನೆ. ಸರ್ವೇಶು ಗತ, ಎಲ್ಲರಲ್ಲೂ ದೇವರಿದ್ದಾನೆ. ಈ ಸರ್ವತ್ರ ಎಲ್ಲರಲ್ಲೂ ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಿತ್ಯದಲ್ಲಿಯೂ ನಿಯಮಿತವಾಗಿಯೂ ಯಜ್ಞದಲ್ಲಿ ಅವನು ಪ್ರತಿಷ್ಠಿತ. ಪರಿಸ್ಥಿತ ಅಲ್ಲ, ಪರಿಸ್ಥಿತ ಅಂದ್ರೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಆದ್ರೆ ಯಜ್ಞದಲ್ಲಿ ಪ್ರತಿಷ್ಠಿತ, ಚೆನ್ನಾಗಿ ಸನ್ನಿಹಿತನಾಗಿದ್ದಾನೆ. ಭಗವಂತ ಅವನು ಅಭಿವ್ಯಕ್ತನಾಗ್ತಾನೆ. ಇರುವಂತ ಭಗವಂತ ಗೋಚರ, ಅಗ್ನಿಯ ಮೂಲಕವಾಗಿ ನಮಗೆ ಗೋಚರನಾಗ್ತಾನೆ. ಹಾಗಾಗಿ ಯಜ್ಞದ ಆರಾಧನೆ ಎಂಬುವಂಥದ್ದು ಬಹಳ ವಿಶಿಷ್ಟವಾದದ್ದು. ಯಾಕೆ ಯಜ್ಞಾರಾಧನೆ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ, ಭಗವಂತ ಯಜ್ಞದಲ್ಲಿ ನಿತ್ಯ ಸನ್ನಿಹಿತನಾಗಿದ್ದಾನೆ.
ನಾವು ಕೊಡುವಂತಹ ಆಹುತಿಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನಮ್ಮ ಅನುಸಂಧಾನಗಳನ್ನ, ಪೂಜೆ ಪುನಸ್ಕಾರಗಳನ್ನ, ನಮ್ಮ ಭಕ್ತಿ ಶ್ರದ್ಧೆಯನ್ನ ನೋಡ್ಲಿಕ್ಕೆ ಭಗವಂತ ನಿತ್ಯದಲ್ಲಿಯೂ ಕೂಡ ಯಜ್ಞದಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಯಜ್ಞ ಎಂಬುವಂಥದ್ದು ಬಹಳ ವಿಶಿಷ್ಟವಾಗಿರುವಂಥದ್ದು. ಯಾಕಂದ್ರೆ ಯಜ್ಞ ಎಂಬುದು ಕರ್ಮದಿಂದ ಹುಟ್ಟಿತು. ಆ ಕರ್ಮ ಬ್ರಹ್ಮನಿಂದ ಹುಟ್ಟಿದ್ದು. ಆ ಬ್ರಹ್ಮ ಅಕ್ಷರದಿಂದ ಅಭಿವ್ಯಕ್ತನಾಗ್ತಾನೆ. ಬ್ರಹ್ಮ ಎಂಬುವನು ಅಕ್ಷರದಿಂದ ಅಭಿವ್ಯಕ್ತನಾಗ್ತಾನೆ. ಹಾಗಾಗಿ ಆ ಅಕ್ಷರದ ಮೂಲಕವಾಗಿ ಯಜ್ಞ ಮಾಡೋದು. ಯಾಕಂದ್ರೆ ಮಂತ್ರ ಹೇಳದೆ ಒಂದು ಹೋಮ ನಡೆಯೋದೇ ಇಲ್ಲ. ಮಂತ್ರ ಹೇಳಿ ಮಾಡಿದ್ರೆ ಮಾತ್ರ ಹೋಮ ಆಗುವಂಥದ್ದು. ಹಾಗಾಗಿ ನಾವು ಭಗವಂತನನ್ನ ತಿಳಿಬೇಕು ಅಂತಾದ್ರೆ ಈ ಒಂದು ಯಜ್ಞ ಪ್ರಕ್ರಿಯೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಯಜ್ಞದ ಮೂಲಕವಾಗಿ ದೇವರ ತತ್ವಜ್ಞಾನವನ್ನ ಪಡಿಬೇಕು. ಯಜ್ಞ ಮಾಡೋದು ಮುಖ್ಯ ಉದ್ದೇಶ ಅಲ್ಲ. ಯಜ್ಞ ಮಾಡ್ತಾ 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 ನಾವು ಭಗವಂತನ ತತ್ವಜ್ಞಾನವನ್ನ ಪಡಿಬೇಕು. ಭಗವಂತನ ಹಿರಿಮೆ ಗರಿಮೆಗಳನ್ನ, ಅವನ ಅಚಿಂತ್ಯದ್ಭುತವಾದ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದು. ಬಹಳ ವಿಸ್ತಾರವಾದ ಬೇರೆ ಬೇರೆ ಮುಖದಲ್ಲಿ ಇರತಕ್ಕಂಥ ಒಂದು ಶ್ಲೋಕ, ಜಗಚ್ಚಕ್ರವನ್ನು ನಿರೂಪಣೆ ಮಾಡತಕ್ಕಂಥದ್ದು. ನಾವು ನಮ್ಮ ಅನುಸಂಧಾನಕ್ಕೆ ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ನಿರೂಪಣೆಯನ್ನು ಮಾಡಿದ್ದೇನೆ. ಕರ್ಮ ಯಜ್ಞಕ್ಕೆ ಕಾರಣವಾದಂತಹ ಕಾಯಿಕ, ವಾಚಿಕ, ಮಾನಸಿಕವಾದ ಕರ್ಮವಾದರೂ ಬ್ರಹ್ಮೋದ್ಭವಂ, ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾಗಿರುವಂತಹ ಬ್ರಹ್ಮ ಅವನಿಂದ ಉತ್ಪತ್ತಿಯಾಗಿರುವಂಥದ್ದು ಎಂಬುದಾಗಿ ವಿಧಿ ತಿಳಿದುಕೋ. ಬ್ರಹ್ಮ ಗುಣಪರಿಪೂರ್ಣನಾದಂಥ ಭಗವಂತನಾದರೂ ಅಕ್ಷರ ಸಮುದ್ಭವಂ, ನಾಶವಿಲ್ಲದ ಯಾವಾಗಲೂ ಇರುವಂತಹ ವೇದ ಮಂತ್ರಗಳಿಂದಾಗಿ ತಿಳಿಯಲ್ಪಡುವವನು. ಸಮುದ್ಭವ ಅಂದ್ರೆ ಹುಟ್ಟಿದವನು ಅಂತ ಅರ್ಥಲ್ಲ, ತಿಳಿಯಲ್ಪಡುವವನು. ತಸ್ಮಾತ್ ಆದ್ದರಿಂದ ಸರ್ವಗತಂ ಬ್ರಹ್ಮ, ಎಲ್ಲರಲ್ಲೂ ಇರುವಂತಹ ಬ್ರಹ್ಮ, ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತ ನಿತ್ಯಂ ನಿಯಮಿತವಾಗಿಯೂ ಅಥವಾ ಯಾವಾಗಲೂ ಯಜ್ಞೆ. ಯಜ್ಞ ಅಂದ್ರೆ ಭಗವಂತನ ಆರಾಧನೆ ಎಂಬ ಯಜ್ಞ ನಾವು ಮಾಡುವಂಥದ್ದು. ಈಗ ಒಂದು ಪಾಠ ಮಾಡ್ತಾ ಇದ್ದೀವಿ, ಇದೊಂದು ದೇವರ ಆರಾಧನೆ ಎಂಬ ಯಜ್ಞ ಅನುಸಂಧಾನ ಇತ್ತು ಅಂತ ಆದ್ರೆ ದೇವರೆಲ್ಲೂ ಇದ್ದಾನೆ ಅಲ್ವಾ. ನಾವು ಪಾಠವನ್ನ ನೀವೆಲ್ಲ ಕೇಳ್ತಾ ಇದ್ದೀರಾ. ಪಾಠ ಕೇಳೋದು ಭಗವಂತನ ಆರಾಧನೆ ಎಂಬತಕ್ಕಂಥ, ಭಗವಂತನ ಆರಾಧನೆ ಎಂಬ ಒಂದು ಜ್ಞಾನ ಯಜ್ಞ. ಆ ಭಾವನೆ ಇದ್ರೆ ದೇವರು ನಿಮ್ಮಲ್ಲೂ ಇರ್ತಾನೆ. ಹೀಗೆ ಯಜ್ಞ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಇದ್ದಾನೆ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ, ಯಜ್ಞ ಎಂಬುವಂತವನು ಎಲ್ಲಾ ಕಡೆಯಲ್ಲೂ ಕೂಡ ಇರತಕ್ಕಂಥವನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಂ ಭಗವಂತನು ನಿತ್ಯ ನಿಯಮಿತವಾಗಿಯೂ ಯಾವಾಗಲೂ ಕೂಡ ಯಜ್ಞದಲ್ಲಿ ಸನ್ನಿಹಿತನಾಗಿದ್ದಾನೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಶ್ರೀಕೃಷ್ಣಾರ್ಪಣ.